बुद्धं शरणं गच्छामि। बुद्धं शरणं गच्छामि। धम्मं शरणं गच्छामि। धम्मं शरणं गच्छामि। संघं शरणं गच्छामि। संघं शरणं गच्छामि. ನಮೋ ಬುದ್ಧಾಯ. ನಮೋ ಬುದ್ಧಾಯ. ಜೀವನದಲ್ಲಿ ಪರಿಶುದ್ಧತೆಯನ್ನು ಮನುಷ್ಯನ ಜೀವನವು ಹೇಗೆ ಪರಿಪೂರ್ಣಗೊಳ್ಳುತ್ತದೆ, ಪರಿಶುದ್ಧವಾಗಬೇಕಾದರೆ ಬುದ್ಧರು ನಮ್ಮ ಜೀವನದ ಪರಿಶುದ್ಧತೆಗಾಗಿ 3 ಪ್ರಕಾರದ ರೂಪಗಳನ್ನು, ವಿಧಗಳನ್ನು ಮಾನವ ಜಗತ್ತಿಗೆ ನೀಡಿ ಹೋಗಿದ್ದಾರೆ ಬಂಧುಗಳೇ. ಆ 3 ಪ್ರಕಾರದ ರೂಪಗಳನ್ನು ನಾವು ಅರಿತುಕೊಂಡು, ಈ 3 ವಿಧಗಳನ್ನು ಅರಿತುಕೊಂಡಾಗ ನಮ್ಮ ಜೀವನ ಪರಿಶುದ್ಧತೆ ಆಗ್ತದೆ, ಪರಿಪೂರ್ಣತೆ ಆಗ್ತದೆ ಎನ್ನುವಂಥದ್ದನ್ನು ಕಾಣಿ. ಧಮ್ಮದ ಉದ್ದೇಶವೂ ಕೂಡ ಇದೇ ಆಗಿದೆ ಎನ್ನುವಂಥದ್ದು ತಥಾಗತ ಭಗವಾನ್ ಬುದ್ಧರು ಈ ಒಂದು 3 ವಿಧಗಳನ್ನು ಮಾನವ ಜಗತ್ತಿಗೆ ನೀಡಿ ಹೋಗಿದ್ದಾರೆ, ಸಾರಿ ಹೋಗಿದ್ದಾರೆ ಬಂಧುಗಳೇ. ಆ 3 ವಿಧಗಳು ಯಾವುದೆಂದರೆ ನಮ್ಮ ಜೀವನ ಪರಿಶುದ್ಧತೆಯ ತಿಳಿಸುವ 3 ವಿಧಗಳು. ಒಂದು, ದೇಹದ ಪರಿಶುದ್ಧತೆ ಬಗ್ಗೆ, ನುಡಿಯ ಪರಿಶುದ್ಧತೆಯ ಬಗ್ಗೆ, ಮನಸ್ಸಿನ ಪರಿಶುದ್ಧತೆಯ ಬಗ್ಗೆ ಭಗವಾನ್ ಬುದ್ಧರು ಮಾತಾಡುತ್ತಾರೆ. ಪ್ರಿಯ ಬಂಧುಗಳೇ, ಮಾನವ ದೇಹದ ಪರಿಶುದ್ಧತೆ ಅಂದರೆ ಮೊಟ್ಟ ಮೊದಲನೆಯ ವಿಧವಾಗಿರ್ತಕ್ಕಂಥ ಈ ವಿಧವನ್ನು ನಾವು ಪೂರ್ತಿಯಾಗಿ ಮನಗಾಣಬೇಕಾಗ್ತದೆ. ಪ್ರಿಯ ಬಂಧುಗಳೇ, ದೇಹದ ಪರಿಶುದ್ಧತೆ ಅಂದರೆ ಭಗವಾನ್ ಬುದ್ಧರು ವಿಸ್ತರಿಸುತ್ತಾ ಹೋಗ್ತಾರೆ. ಕಳ್ಳತನ ಮಾಡದಿರುವುದು, ಹತ್ಯೆ ಮಾಡದಿರುವುದು ಮತ್ತು ಪಾಪ ಕೃತ್ಯಗಳನ್ನು ಮಾಡದೆ ಜೀವನ ನಡೆಸಬೇಕು. ಇವುಗಳಿಂದ ದೂರವಿದ್ದಾಗ, ಈ ಕೃತ್ಯಗಳಿಂದ ದೂರವಿದ್ದಾಗ ಮನುಷ್ಯನ ದೇಹವು ಪರಿಶುದ್ಧವಾಗ್ತದೆ ಅಂತೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಆದರೆ ಮಾನವ ಜಗತ್ತು ಇವುಗಳಿಂದ ವಿಮುಖರಾಗಿದ್ದೇವೆಯಾ, ಮುಕ್ತಿಯನ್ನು ಪಡೆದಿದ್ದೇವೆಯಾ ಅಂತ ನಮ್ಮನ್ನು ನಾವೇ ಅವಲೋಕನ ಮಾಡಬೇಕಾಗಿದೆ ಪ್ರಿಯ ಬಂಧುಗಳೇ. ಅದಾದ ನಂತರ 2ನೇ ವಿಧ ಹೇಳ್ತಾರೆ, ಮಾನವನ ಪರಿಶುದ್ಧತೆಗಾಗಿ ನುಡಿಯ ಶುದ್ಧತೆ ಇರಬೇಕು ಎನ್ನುವಂಥದ್ದು. ನುಡಿಯ ಶುದ್ಧತೆ ಅಂದರೆ ಏನು? ಹಾಗಾದರೆ ಸುಳ್ಳು ಹೇಳುವುದರಿಂದ ವ್ಯಕ್ತಿಯು ದೂರವಿರಬೇಕು, ಮುಕ್ತನಾಗಿರಬೇಕು, ಮುಕ್ತಿಯನ್ನು ಪಡೆದಿರಬೇಕು ಸುಳ್ಳು ಹೇಳುವುದರಿಂದ ಎನ್ನುವುದು. ಪ್ರಿಯ ಬಂಧುಗಳೇ, ಈ ಒಂದು 2ನೆಯ ವಿಧವಾಗಿರ್ತಕ್ಕಂಥ ಜೀವನ ಪರಿಶುದ್ಧತೆಯ ವಿಧ ತಿಳಿಸುವಂಥ ಭಗವಾನ್ ಬುದ್ಧರು ಮಾನವ ಜಗತ್ತು ಸುಳ್ಳಿನಿಂದ ದೂರವಿರಬೇಕು, ಮಾನವ ಜಗತ್ತು ಸುಳ್ಳಿನಿಂದ ದೂರ ಇರಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಇದು ಜೀವನದ ಪರಿಶುದ್ಧತೆಯನ್ನು ಗಳಿಸುವ 2ನೆಯ ಮಾರ್ಗ ಎನ್ನುವುದನ್ನು ಹೇಳ್ತಾರೆ. ಭಗವಾನ್ ಬುದ್ಧರು ಮುಂದುವರೆದು 3ನೆಯ ಮಾರ್ಗವನ್ನು ಹೇಳ್ತಾರೆ, ಮನಸ್ಸಿನಿಂದ ಶುದ್ಧತೆಯಾಗಬೇಕು ಎನ್ನುವಂಥದ್ದು. ಮಾನವ ಜಗತ್ತು ಮನಸ್ಸಿನಿಂದ ಶುದ್ಧವಾಗಬೇಕು, ಹಾಗಾದರೆ ಅವನ ಜೀವನ ಪರಿಶುದ್ಧತೆ ಕಡೆಗೆ ಸಾಗ್ತದೆ, ಪರಿಶುದ್ಧನಾಗ್ತಾನೆ ಮಾನವ ಅಂತೇಳಿ 3ನೇ ಪ್ರಕಾರದ ಮನಸ್ಸಿನ ಶುದ್ಧತೆಯ ಬಗ್ಗೆ ಹೇಳ್ತಾರೆ. ಹಾಗಾದರೆ ಮನಸ್ಸಿನ ಶುದ್ಧತೆ ಅಂದರೆ ಏನು? ಭಗವಾನ್ ಬುದ್ಧರು ಹೇಳ್ತಾರೆ, ಅವನೊಳಗಡೆ ದ್ವೇಷವಿದ್ದರೆ, ಅವನೊಳಗಡೆ ವಿಷಯಾಸಕ್ತಿಗಳಿಂದ ಕೂಡಿದ್ದರೆ, ಅವನ ದೇಹವು ವಿಷಯಾಸಕ್ತಿಗಳಿಂದ ಕೂಡಿದ್ದರೆ ಮನಸ್ಸಿನೊಳಗಡೆ ಒಂದು ಭಾವ ಹುಟ್ಟುತ್ತದೆ. ಅದೇ ತನ್ನ ಅತಿ ಆಸೆಯ ಪಡುವಂತಹ ವಿಚಾರಗಳು, ಆಸೆಯನ್ನು ಪಡುವಂಥ ವಿಚಾರಗಳು. ಹಾಗಾಗಿ ಮನಸ್ಸಿನಿಂದ ಶುದ್ಧರಾಗಬೇಕಾಗಿದೆ. ಅವುಗಳನ್ನು ತ್ಯಜಿಸುವ ವಿಧಾನಗಳನ್ನು ಕೂಡ ಭಗವಾನ್ ಬುದ್ಧರು ಹೇಳ್ತಾರೆ ಅಂತಕ್ಕಂಥ ಕಾಣ್ತೀವಿ ಭಗವಾನ್ ಬುದ್ಧರು. ಅದಕ್ಕಾಗಿ ವ್ಯಕ್ತಿಯ ಒಳಗಡೆ ಉಂಟಾಗ್ತಕ್ಕಂಥ ಉದ್ರೇಕ, ತಳಮಳ, ಅನುಮಾನ, ತಲ್ಲಣಗಳಂಥ ಭಾವಗಳಿದ್ದರೆ ಅವುಗಳನ್ನು
ತ್ಯಜಿಸಬೇಕು ಎನ್ನುವಂಥದ್ದನ್ನು ಭಗವಾನ್ ಬುದ್ಧರು ಹೇಳ್ತಾರೆ ಎನ್ನುವಂಥದ್ದು. ಮತ್ತು ಯಾವಾಗಲೂ ಕೂಡ ಅವನ ಮನಸ್ಸಿನಲ್ಲಿ ಇವುಗಳು ಸುಳಿಯಬಾರದು, ಸುಳಿಯದಂತೆ ನೋಡಿಕೊಳ್ಳುವ ಜ್ಞಾನವಿರುವಂಥ ವ್ಯಕ್ತಿಯಲ್ಲಿ ಮನಸ್ಸಿನ ಶುದ್ಧತೆ ಇರ್ತದೆ ಅಂತ ಹೇಳ್ತಾರೆ. ಮನಸ್ಸಿನ ಶುದ್ಧತೆ ಅಂದರೆ ಇದು ಎನ್ನುವಂಥದ್ದನ್ನು ಭಗವಾನ್ ಬುದ್ಧರು ಪರಿಶುದ್ಧತೆಯ ಬಗ್ಗೆ ಹೇಳ್ತಾರೆ ಎನ್ನುವಂಥದ್ದನ್ನು ಕಾಣ್ತದೆ. ಈ 3 ಪ್ರಕಾರದ ಯಾವ ವ್ಯಕ್ತಿಯು, ಯಾವ ಮಾನವ ಜನಾಂಗವು 3 ಪ್ರಕಾರದ ಪರಿಶುದ್ಧತೆಯನ್ನು, ದೇಹದ ಪರಿಶುದ್ಧತೆಯನ್ನು, ನುಡಿಯ ಶುದ್ಧತೆಯನ್ನು, ಮನಸ್ಸಿನಿಂದ ಪರಿಶುದ್ಧತೆಯನ್ನು ಆಗ್ತಾರಲ್ಲ, ಅವರೆಲ್ಲರೂ ಪಾಪ ವಿಮೋಚಕರಾಗ್ತಾರೆ ಎನ್ನುವಂಥದ್ದನ್ನು ಭಗವಾನ್ ಬುದ್ಧರು ಪ್ರತಿಪಾದಿಸ್ತಾರೆ ಪ್ರಿಯ ಬಂಧುಗಳೇ. ಹೀಗೆ ಭಗವಾನ್ ಬುದ್ಧರು ಪರಿಶುದ್ಧತೆಯ 3 ಪ್ರಕಾರಗಳನ್ನು ಮಾನವ ಜಗತ್ತಿಗೆ ವಾಸ್ತವ ಕಟು ಸತ್ಯವನ್ನು ಹೇಳಿ ಹೋಗಿದ್ದಾರೆ ಪ್ರಿಯ ಬಂಧುಗಳೇ. ಈ ರೀತಿಯಾಗಿ ಮಾನವನು ಈ 3 ಪ್ರಕಾರದ ಪರಿಶುದ್ಧತೆಗಳಾಗಿರ್ತಕ್ಕಂಥ ಕಾಯಶುದ್ಧಿ, ವಾಕ್ಶುದ್ಧಿ, ಮನಃಶುದ್ಧಿ, ಈ ದೇಹದ ಪರಿಶುದ್ಧತೆ, ನುಡಿಯ ಪರಿಶುದ್ಧತೆ, ಮನಸ್ಸಿನಿಂದ ಶುದ್ಧತೆಯನ್ನು ಆದಾಗ ಈ 3 ರೂಪಗಳನ್ನು, 3 ಪ್ರಕಾರದ ಜೀವನ ಪರಿಶುದ್ಧತೆಗಾಗಿ ಬುದ್ಧರು ಹೇಳಿಕೊಟ್ಟಾಗಿರ್ತಕ್ಕಂಥ ಮಾರ್ಗಗಳನ್ನು ಅನುಸರಿಸಿದ್ದೇ ಆಗಿದ್ದರೆ ಈ ಮಾನವ ಜನಾಂಗದ, ಮಾನವ ಸಮಾಜದಲ್ಲಿ ಪ್ರತಿನಿತ್ಯಲು ಕಾಣುವ ಕಳ್ಳತನ, ಅತ್ಯಾಚಾರಗಳು, ಪಾಪಕೃತ್ಯಗಳು ಯಾಕೆ ನಮ್ಮಲ್ಲಿ ಹೆಚ್ಚಾಗ್ತಿದ್ದೇವೆ ಅಂತ ಹೇಳಿದ್ರೆ ನಾವು ದೇಹದಿಂದ ಪರಿಶುದ್ಧರಾಗ್ತಿಲ್ಲ, ನುಡಿಯಿಂದ ಶುದ್ಧತೆಯಾಗ್ತಿಲ್ಲ, ಮನಸ್ಸಿನಿಂದ ಶುದ್ಧತೆಯಾಗ್ತಿಲ್ಲ ಎನ್ನುವಂಥದ್ದನ್ನು ಪ್ರಿಯ ಬಂಧುಗಳೇ. ಹಾಗಾಗಿ ಬಸವಣ್ಣರು ಕೂಡ ಪ್ರತಿಪಾದನೆ ಮಾಡ್ತಾರೆ, ನನ್ನ ನುಡಿಯೊಂದ ಪರಿ, ನನ್ನ ನಡೆಯೊಂದು ಪರಿ, ನನ್ನೊಳಗಡೆ ಏನು ಶುದ್ಧವಿಲ್ಲ ನೋಡಯ್ಯ ಕೂಡಲ ಸಂಗಮ ದೇವ ಎನ್ನುವಂಥ ವಚನದಲ್ಲಿ ಮಾನವ ಜನಾಂಗ ಹೇಳುವುದು ಒಂದು, ನಡೆದುಕೊಳ್ಳುವುದು ಒಂದು, ಅವನೊಳಗಡೆ ಏನು ಶುದ್ಧವಿಲ್ಲ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಭಗವಾನ್ ಬುದ್ಧರು ಬಸವಣ್ಣನವರ ಪೂರ್ವದಲ್ಲಿಯೇ ಮಾನವ ಜನಾಂಗಕ್ಕೆ ಮೊದಲನೆಯದಾಗಿ ಪ್ರಪಂಚದ ಕಲ್ಯಾಣಕ್ಕಾಗಿ, ಇಡೀ ಮಾನವ ಕುಲದ ಪರಿಶುದ್ಧತೆಗಾಗಿ ಈ 3 ಪರಿಶುದ್ಧತೆಯ ಮಾರ್ಗಗಳನ್ನು ತಿಳಿಸಿಕೊಟ್ಟೋಗಿದ್ದಾರಲ್ಲ, ಈ 3 ಪರಿಶುದ್ಧ ಮಾರ್ಗಗಳನ್ನು ನಾವು ಅನುಸರಿಸಿದ್ದೇ ಆದರೆ ನಮ್ಮ ಜೀವನವು ಪರಿಪೂರ್ಣ ಆಗ್ತದೆ, ನಮ್ಮ ಜೀವನ ಪರಿಪೂರ್ಣತೆಯತ್ತ ಹೆಜ್ಜೆ ಆಗ್ತದೆ. ಆ ನಿಟ್ಟಿನಲ್ಲಿ ಮಾನವ ಜನಾಂಗ ಹೆಜ್ಜೆ ಆಗಲಿ ಎನ್ನುವ ಆಶಯ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ನಮೋ ಬುದ್ಧಾಯ.